ಇದು ಬೇಲಿಯೇ ಎದ್ದು ಹೊಲ ಮೈದ ಸ್ಟೋರಿ. ದಂಧೆಕೋರರಿಂದ ಗನ್ಮ್ಯಾನ್ ಲಕ್ಷ ಲೂಟಿ. ಇದು ಬೇಲಿಯೇ ಎದ್ದು ಹೊಲ ಮೈದ ಸ್ಟೋರಿ ಕಣ್ರಿ. ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಕ್ರಮ ದಂಧೆಗಳು ನಡೆಯುತ್ತವೆಯೋ ಅಲ್ಲಲ್ಲಿ ಎಸ್ಪಿಗೆ ಮಾಹಿತಿ ಕೊಡಬೇಕಾಗಿದ್ದ ಎಸ್ಪಿ ಗನ್ಮ್ಯಾನ್ ದಂಧೆಕೋರರ ಜೊತೆ ಕೈಮಿಲಾಸಿ ಲಕ್ಷ ಹಣ ಲೂಟಿ ಮಾಡಿದ ಘಟನೆ ಇದು. ಅಕ್ಕಿ ದಂಧೆಕೋರರಿಗೆ ಸಹಕರಿಸಿ ಇದೀಗ ಕಂಬಿ ಹಿಂದೆ ಲಾಕ್ ಆದ ಲಂಚಕೋರ ಗನ್ಮ್ಯಾನ್ನ ಸ್ಟೋರಿ ಕಣ್ರಿ. ಹೆಸರಿಗೆ ಎಸ್ಪಿ ಗನ್ಮ್ಯಾನ್, ಕಳ್ಳರ ಜೊತೆ ಸೇರಿ ಮಾಡಿದ್ದೇನು ಗೊತ್ತಾ? ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿಯೇ ದೇವರಾಜ್. ಈತ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಗನ್ಮ್ಯಾನ್ ಕಣ್ರಿ. ಎಸ್ಪಿ ಗನ್ಮ್ಯಾನ್ ಆಗಿ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಅಕ್ರಮಗಳ ಬಗ್ಗೆ ಎಸ್ಪಿಗೆ ಮಾಹಿತಿ ಕೊಡುವ ಬದಲು ತಾನೇ ಲೂಟಿಗೆ ಇಳಿದು ಜೈಲು ಸೇರಿದ್ದಾನೆ ನೋಡಿ. ಪಟಾಲಂ ಕಟ್ಟಿಕೊಂಡು ದಂಧೆಕೋರರ ಬೆನ್ನು ಬಿದ್ದು ಲೂಟಿ ಮಾಡೋ ಕೆಲಸ ಮಾಡ್ತಿದ್ದ ಇದೇ ವ್ಯಕ್ತಿ ಅಕ್ಕಿ ದಂಧೆಕೋರರ ಬಳಿ ಹೋಗಿ ನಾನು ಎಸ್ಪಿ ಸ್ಕ್ವಾಡ್ ಟೀಮ್ ಎಂದು ಹೆದರಿಸಿದ್ದಾನೆ. 3 ಲಕ್ಷ ಹಣ ಲೂಟಿ ಮಾಡಿದ್ದ. ಇದೀಗ ದಂಧೆಕೋರ ಬಳಿ ಹಣ ಲೂಟಿ ಮಾಡಿ ಲಾಕ್ ಆಗಿದ್ದಾನೆ ನೋಡಿ. ಹೌದು, ಅಕ್ಕಿ ದಂಧೆಕೋರರ ಬಳಿ ಹಣ ಲೂಟಿ ಮಾಡಿದ್ದ. ಇದರ ಪರಿಣಾಮ ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಹಾಗೂ ಗನ್ಮ್ಯಾನ್ ದೇವರಾಜ್ ಸೇರಿದಂತೆ ಆತನನ್ನ ಸಹಚರಗಳನ್ನ ಬಂಧಿಸಲಾಗಿದೆ. ಶರಬಯ್ಯ ಎನ್ನುವ ಪಡಿತರ ಅಕ್ಕಿ ಸಾಗಾಣಿಕೆದಾರನಿಂದ ಈ ದೇವರಾಜ್ ಹಾಗೂ ಟೀಮ್ 3 ಲಕ್ಷ ಹಣ ವಸೂಲಿ ಮಾಡಿತ್ತು. ಅಕ್ರಮ ದಂಧೆಕೋರ ಶರಬಯ್ಯ ಎನ್ನುವರು ಮೋಕಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ನೋಡಿ. ಈ ಹಿನ್ನೆಲೆಯಲ್ಲಿ ಗನ್ಮ್ಯಾನ್ ಅನ್ನ ಬಂಧಿಸಲಾಗಿತ್ತು. ಪಡಿತರ ಅಕ್ಕಿ ಲಾರಿ ಅಡ್ಡಗಟ್ಟಿ ಎಸ್ಪಿ ಸ್ಕ್ವಾಡ್ ಭಯ. 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಗನ್ಮ್ಯಾನ್ ಪಡಿತರ ಅಕ್ಕಿ ಚೀಲ ತುಂಬಿಕೊಂಡು 2 ಲಾರಿಗಳು ಆಂಧ್ರ ಪ್ರದೇಶಕ್ಕೆ ಹೊರಟಿದ್ವು ನೋಡಿ. ಆ ಲಾರಿಗಳನ್ನ ಅಡ್ಡಿಗಟ್ಟಿ ಎಸ್ಪಿ ಸ್ಕ್ವಾಡ್ ಅಂತ ಹೇಳಿಕೊಂಡಿದ್ದ. ಎಸ್ಪಿ ಗನ್ಮ್ಯಾನ್ ದೇವರಾಜ್ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದ. ಹಣ ನೀಡದಿದ್ರೆ ಸೀಸ್ ಮಾಡಿ ಜೈಲಿಗೆ ಕಳಿಸುವುದಾಗಿ ಜೀವ ಬೆದರಿಕೆ ಕೂಡ ಹಾಕಿದ್ನಂತೆ. ಕೊನೆಗೆ 3 ಲಕ್ಷಕ್ಕೆ ಡೀಲ್ ಮಾಡಿ 3 ಲಕ್ಷ ಹಣ ವಸೂಲಿ ಮಾಡಿದ್ದ. ಹೀಗಾಗಿ ಅಕ್ಕಿ ದಂಧೆಕೋರ ಶರಬಯ್ಯ ಮೋಕಾ ಪೊಲೀಸ್ ಠಾಣೆಯಲ್ಲಿ ದೇವರಾಜ್ ಸೇರಿದಂತೆ 3 ಮೇಲೆ ಪ್ರಕರಣ ದಾಖಲಿಸಿದ್ರು. ಗನ್ಮ್ಯಾನ್ ದೇವರಾಜ್ ಎಸ್ಪಿ ಸ್ಕ್ವಾಡ್ ಅಂತ ಹಣ ವಸೂಲಿ ಮಾಡಿರುವುದು ಖಚಿತವಾದ ಹಿನ್ನೆಲೆಯಲ್ಲಿ ದೇವರಾಜ್ನನ್ನ ವಿಚಾರಣೆ ನಡೆಸಿ ಇದೀಗ ಬಂಧಿಸಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ಕಿ ದಂಧೆ ವಿಪರೀತ ಆಗಿದ್ದರಿಂದ ಸ್ವತಃ ಎಸ್ಪಿ ಸುಮನ್ ಪನ್ನೇಕರ್ ಸ್ಕ್ವಾಡ್ ಟೀಮ್ ಮಾಡಿ ನಿರಂತರ ದಾಳಿ ಮಾಡಿದ್ರು. ರೆಡ್ ಹ್ಯಾಂಡ್ ಆಗಿ ದಂಧೆಕೋರನ್ನ ಹಿಡಿದು ಸಾಕಷ್ಟು ಕೇಸ್ ದಾಖಲಿಸಿದ್ರು. ಜಿಲ್ಲೆಯಲ್ಲಿ ಅಕ್ಕಿ ದಂಧೆ ಜೊತೆಗೆ ಗಾಂಜಾ, ಮಟ್ಕಾ ಹಾಗೂ ಇಸ್ಪಿಟ್ ಸೇರಿದಂತೆ ಎಲ್ಲ ಕ್ರಮಗಳಿಗೆ ಕಡಿವಾಣ ಹಾಕಲು ಪಣ ತೊಟ್ಟಿದ್ರು ಕಣ್ರಿ. ಒಂದರ್ಥದಲ್ಲಿ ಸುಮನ್ ಪನ್ನೇಕರ್ ಬಂದ ಮೇಲೆ ದಂಧೆಕೋರರು ಅಕ್ಷರಶಃ ಪತರ್ಗುಟ್ಟಿ ಹೋಗಿದ್ರು ನೋಡಿ. ಎಲ್ಲೆಲ್ಲಿ ಅಕ್ರಮ ದಂಧೆ ನಡೆಯುತ್ತಿತ್ತೋ ಅಲ್ಲೆಲ್ಲ ಈ ಗನ್ಮ್ಯಾನ್ ದೇವರಾಜ್ ಹೋಗ್ತಿದ್ದ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ದೇವರಾಜ್ ತಾನೇ ಎಸ್ಪಿ ಸ್ಕ್ವಾಡ್ ಟೀಮ್ ಎಂದು ದಂಧೆಕೋರರ ಬೆನ್ನು ಬಿದ್ದು ಬೆದರಿಸಿದ್ದ ನೋಡಿ. ಬೆದರಿಸಿ ಡೀಲ್ ಕುದುರಿಸಿ ಹಣ ಲೂಟಿ ಮಾಡ್ತಿದ್ದ. ಸ್ಥಳದಿಂದ ಎಸ್ಕೇಪ್ ಕೂಡ ಆಗ್ಬಿಡ್ತಿದ್ದಂತೆ. ತನಿಖೆ ಕೈಗೊಂಡಿದ್ದ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಎಸ್ಪಿ ಗನ್ಮ್ಯಾನ್ ದೇವರಾಜ್, ಅಡ್ವೊಕೇಟ್ ಗಾದಿಲಿಂಗ, ಇನ್ನೊಬ್ಬ ಸಾಯಿರಾಮ್ ಎನ್ನೋರು ಭಾಗಿಯಾಗಿರುವುದು ಖಚಿತವಾಗಿದೆ. ದೇವರಾಜ್ ಹಾಗೂ ಸಾಯಿರಾಮ್ ಬಂಧನವಾಗಿದೆ. ಇನ್ನೋರ್ವ ಆರೋಪಿ ಗಾದಿಲಿಂಗ ಪರಾರಿಯಾಗಿದ್ದಾನೆ. ಸದ್ಯ ಕೃತ್ಯಕ್ಕೆ ಬಳಸಿದ್ದ ಕಾರು ಸೀಸ್ ಮಾಡಲಾಗಿದೆ. ಇನ್ನು ಯಾವುದಾದರೂ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ ಅನ್ನೋದು ಈ ಬಗ್ಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಪ್ರಕರಣದಲ್ಲಿ ಎಸ್ಪಿ ಗನ್ಮ್ಯಾನ್ ದೇವರಾಜ್ನನ್ನ ಅಮಾನತು ಮಾಡಲಾಗಿದೆ. ಜಿಲ್ಲೆಯಲ್ಲಿ ಐಜಿ ಸ್ಕ್ವಾಡ್, ಎಸ್ಪಿ ಅಥವಾ ಡಿಎಸ್ಪಿ ಸ್ಕ್ವಾಡ್ ಕೆಲಸ ಮಾಡ್ತಿಲ್ಲ. ಈ ರೀತಿ ಯಾವುದೇ ಸ್ಕ್ವಾಡ್ ಜಿಲ್ಲೆಯಲ್ಲಿ ಇಲ್ಲ ಕಣ್ರಿ. ಈ ರೀತಿಯ ಹೆಸರು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಸುಮನ್ ಪನ್ನೇಕರ್ ತಿಳಿಸಿದ್ದಾರೆ. ಸದ್ಯ ಈ ಕೇಸ್ ಅಡಿ ಪೊಲೀಸ್ ವ್ಯವಸ್ಥೆಯನ್ನೇ ಅನುಮಾನದಿಂದ ನೋಡುವಂತಾಗಿದೆ.
ಹೀಗಾಗಿ ಪ್ರಕರಣವನ್ನ ಸ್ವತಃ ಎಸ್ಪಿ ಸುಮನ್ ಪನ್ನೇಕರ್ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಆರೋಪಿ ದೇವರಾಜ್ನನ್ನ ವಶಕ್ಕೆ ಪಡೆದ ಬಳಿಕ ಸ್ವತಃ ಎಸ್ಪಿ ಸುಮನ್ ಪನ್ನೇಕರ್ ಮೋಕಾ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆ ನಡೆಸಿದ್ದಾರೆ. ಆರೋಪಿಯಿಂದ ಹಣ ಪಡೆದಿದ್ದು ಕನ್ಫರ್ಮ್ ಆಗುತ್ತಿದ್ದಂತೆ ಗನ್ ಮ್ಯಾನ್ ಅನ್ನ ಬಂಧಿಸಿ ಕಂಬಿ ಹಿಂದೆ ತಳ್ಳಿಬಿಟ್ಟಿದ್ದಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಗನ್ ಮ್ಯಾನ್ ಆಗಿ ಇದ್ದಿದ್ರೆ ಮುಂದೊಂದಿನ ಉತ್ತಮ ಪ್ರಮೋಷನ್ ಪಡೆಯುತ್ತಿದ್ದ. ಪಾಲಿಗೆ ಬಂದಿದ್ದು ಪಂಚಾಮೃತ ಎನ್ನದೆ ಹಣದಾಸೆಗೆ ಬಿದ್ದು ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.